ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಹೊಸ ವಿಡಿಯೋ. ಮೂರನೆಯ ವಿಶ್ವ ಯುದ್ಧಕ್ಕೆ ಶುಕ್ರಾಚಾರ್ಯರು ದೊಡ್ಡ ಯೋಜನೆಯೊಂದನ್ನು ಮಾಡುತ್ತಿದ್ದಾರೆ. ಸಂಪೂರ್ಣ ಸತ್ಯವನ್ನು ಅರಿಯಿರಿ ಎನ್ನುವಂತಹ ಹಿಂದಿ ವಿಡಿಯೋದ ಕನ್ನಡ ರೂಪಾಂತರ ಈ ರೀತಿ ಇದೆ. ಬಾಪೂಜಿಯವರು ಹೇಳ್ತಾರೆ, ಈಗ ಮುಂದೆ ನಡೆಯಲಿರುವಂತಹ ಮೂರನೆಯ ವಿಶ್ವ ಯುದ್ಧವನ್ನು ಶುಕ್ರಾಚಾರ್ಯರೇ ಮಾಡಿಸಲಿದ್ದಾರೆ ಎನ್ನುತ್ತಾರೆ. ಇದಕ್ಕಾಗಿ ಸೂಕ್ಷ್ಮ ಜಗತ್ತಿನಲ್ಲಿ ತಯಾರಿಯೂ ಸಹ ಭರದಿಂದ ಸಾಗಿದೆ. ಏಕೆಂದರೆ ಸೂಕ್ಷ್ಮ ಜಗತ್ತಿನವರೆಗೂ ಸಹ ನಿಜಾಂಶ ಏನು ಎನ್ನುವುದು ತಿಳಿದು ಬಂದಿದೆ. ಅದೆಂದರೆ ಹಿಮಾಲಯದ ಜ್ಞಾನಗಂಜದಲ್ಲಿ, ಹಿಮಾಲಯದ ಮೂಲೆ ಮೂಲೆಗಳಲ್ಲಿ ಅನೇಕ ಒಳ್ಳೆಯ ಆತ್ಮರು ತಪಸ್ಸು ಮಾಡುತ್ತಿದ್ದಾರೆ ಹಾಗೂ ಅವರೆಲ್ಲ ಸನಾತನ ಧರ್ಮದ ಜಾಗೃತಿಯನ್ನು ಮಾಡುತ್ತಿದ್ದಾರೆ. ಸನಾತನ ಆತ್ಮರನ್ನು ಜಾಗೃತಗೊಳಿಸುತ್ತಿದ್ದಾರೆ. ಹೀಗಾಗಿ ಸನಾತನ ಆತ್ಮಗಳೆಲ್ಲರಲ್ಲಿ ಜಾಗೃತಿ ಮೂಡಿದೆ. ಸೂಕ್ಷ್ಮ ಜಗತ್ತಿನಲ್ಲಿ ಅಸಂಖ್ಯ ಏಲಿಯನ್ಸ್ಗಳಿವೆ. ಸಂಪೂರ್ಣ ನಮ್ಮ ಬ್ರಹ್ಮಾಂಡವು ಏಲಿಯನ್ಸ್ಗಳಿಂದ ತುಂಬಿ ತುಳುಕುತ್ತಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರಿಗೆಲ್ಲ, ಅಂದರೆ ಸೂಕ್ಷ್ಮ ಜಗತ್ತಿನ ಆತ್ಮರಿಗೆ, ಶುಕ್ರಾಚಾರ್ಯರಿಗೂ ಹಾಗೂ ಇಲುಮಿನಾಟಿಗಳಿಗೂ, ಅಸುರ ಸಂಪ್ರದಾಯ, ವಿಧರ್ಮಿ, ಈ ಎಲ್ಲ ಆತ್ಮರಿಗೂ ಸಹ ಒಂದು ಸಂದೇಶ ಸಿಕ್ಕಿದೆ. ಅನೇಕ ಧರ್ಮ, ಮತ, ಪಂಥ, ಸಂಪ್ರದಾಯಗಳಲ್ಲಿರುವಂತಹ ವಿಧರ್ಮಿ ಎಲ್ಲ ರೀತಿಯ ಆತ್ಮರಿಗೂ ಯಾವುದೋ ಒಂದು ರೀತಿ ಅವರಿಗೆ ಅರಿವಾಗಿದೆ. ಇನ್ನು ಹೆಚ್ಚು ದಿನ ಅಸುರರು ಉಳಿದುಕೊಳ್ಳಲಾರರು, ಅಸುರರ ವಿನಾಶವಾಗಲಿದೆ ಎಂಬ ಸಂದೇಶ ಅವರಿಗೆ ಸಿಕ್ಕಿದೆ. ಏಕೆಂದರೆ ನಾವು ಪಾಪಾಚಾರಿಗಳಾಗಿದ್ದೇವೆ, ಅತ್ಯಾಚಾರಿಗಳು ಆಗಿದ್ದೇವೆ ಎಂಬ ಅರಿವು ಆ ಸೂಕ್ಷ್ಮ ಜಗತ್ತಿನಲ್ಲಿರುವ ಅಸುರರಿಗೂ ಸಹ ತಿಳಿದಿದೆ. ಅಸುರರ ಅಂತ್ಯಕ್ಕಾಗಿ ಭಗವಾನ್ ವಿಷ್ಣುವಿನ ಅವತಾರಗಳು ಆಗುತ್ತಿರುತ್ತವೆ ಹಾಗೂ ವಿಷ್ಣುವನ್ನು ಪರಬ್ರಹ್ಮ, ಪರಮೇಶ್ವರನ ಅವತಾರ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಮಹಾವಿಷ್ಣು, ಮಹಾಬ್ರಹ್ಮನ ಅವತಾರಗಳು ಸಹ ಆಗುತ್ತಿರುತ್ತವೆ ಎಂಬ ಸತ್ಯ ಎಲ್ಲರೂ ತಿಳಿದಿದ್ದಾರೆ. ಬಾಪೂಜಿಯವರು ಹೇಳ್ತಾರೆ, ಮಹಾಕಾಲ ಪ್ರಳಯದ ಸಂದರ್ಭದಲ್ಲಿ ಮಹಾಶಿವ ಮಹಾಕಾಲನಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮ ರೋಮದಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಇದನ್ನು ಶುಕ್ರಾಚಾರ್ಯರು ಸಹ ತಿಳಿದುಕೊಂಡಿದ್ದಾರೆ. ಇದು ಅವರಿಗೂ ಸಹ ತಿಳಿದಿದೆ. ಶುಕ್ರಾಚಾರ್ಯ ಮಹಾನ್ ಜ್ಞಾನಿಯಾಗಿದ್ದ ಮತ್ತು ಜ್ಞಾನದ ದುರುಪಯೋಗ ಮಾಡಿಕೊಂಡು ಮಹಾಬ್ರಹ್ಮ ರಾಕ್ಷಸನಾಗಿ ಬಿಟ್ಟಿದ್ದಾನೆ ಎಂದು ಬಾಪೂಜಿ ಹೇಳ್ತಾರೆ. ಈಗ ಆಗುವಂತಹ ಪ್ರಳಯ ಸಾಮಾನ್ಯ ಪ್ರಳಯವಲ್ಲ, ಅರ್ಧ ಪ್ರಳಯವೂ ಅಲ್ಲ, ಪ್ರಳಯ ಕಲ್ಪ ಪ್ರಳಯ ಅಥವಾ ಮಹಾಕಲ್ಪ ಪ್ರಳಯವಲ್ಲ. ಈಗ ಮುಂದೆ ನಡೆಯಲಿರುವುದು ಮಹಾಕಾಲ ಪ್ರಳಯವಾಗಿದೆ ಎಂಬುದು ಸೂಕ್ಷ್ಮ ಜಗತ್ತಿನಲ್ಲಿರುವ ಶುಕ್ರಾಚಾರ್ಯರಿಗೆ ತಿಳಿದಿದೆ. ಎಲ್ಲರೂ ಪರಸ್ಪರ ಕಾದಾಡಲಿ ಎಂಬುದೇ ಶುಕ್ರಾಚಾರ್ಯರು ಬಯಸುತ್ತಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಈ ಬ್ರಹ್ಮಾಂಡದಲ್ಲಿ ದೂರದಿಂದ ಏಲಿಯನ್ಸ್ಗಳು ಬಂದು ನೆಲೆಸಿದ್ದಾರೆ. ಇವರ ಶಕ್ತಿಯನ್ನು ಜಾಗೃತಗೊಳಿಸಿ ಏಲಿಯನ್ಸ್ಗಳ ಮುಖಾಂತರ AI ಅನ್ನು ಡೆವಲಪ್ ಸಹ ಶುಕ್ರಾಚಾರ್ಯರೇ ಮಾಡಿಸುತ್ತಿದ್ದಾರೆ. ಇವರೊಂದಿಗೆ ಸೂಕ್ಷ್ಮ ಜಗತ್ತಿನಲ್ಲಿ ಅಸಂಖ್ಯ ಅಸುರ ಆತ್ಮರು ಸೇರಿಕೊಂಡಿದ್ದಾರೆ. ಎಲ್ಲ ಏಲಿಯನ್ಸ್ಗಳು ಹಾಗೂ ಸೂಕ್ಷ್ಮದಲ್ಲಿರುವ ಅಸುರ ಆತ್ಮಗಳನ್ನು ವಿನಾಶವನ್ನು ಮಾಡಿಸುವ ಸಲುವಾಗಿ ಕೆಲಸ ಮಾಡಿಸಲಾಗುತ್ತಿದೆ. ಇದರೊಂದಿಗೆ ಮೂರನೆಯ ವಿಶ್ವ ಯುದ್ಧವನ್ನು ಮಾಡಿಸಲು ಸೂಕ್ಷ್ಮ ಜಗತ್ತಿನಲ್ಲಿ ಭೂತ, ಪ್ರೇತ, ಪಿಶಾಚ, ಬ್ರಹ್ಮರಾಕ್ಷಸ ಎಲ್ಲರನ್ನೂ ಶುಕ್ರಾಚಾರ್ಯರು ಬಳಸಿಕೊಳ್ಳುತ್ತಿದ್ದಾರೆ. ಈಗ ಎಲ್ಲ ಧರ್ಮ, ಮತ, ಪಂಥ, ಸಂಪ್ರದಾಯಗಳಲ್ಲಿ ಪರಸ್ಪರ ಹೋರಾಟ ಮಾಡಿಸಿ, ಯುದ್ಧವನ್ನು ಮಾಡಿಸಿ, ಪರಮಾಣು ಯುದ್ಧವನ್ನು ಮಾಡಿಸಿ, ಪರಮಾಣು ಬಾಂಬ್ಗಳನ್ನು, ಹೈಡ್ರೋಜನ್ ಬಾಂಬ್ಗಳನ್ನು ವಿಸ್ಫೋಟ ಮಾಡಿಸಿ ಸಂಪೂರ್ಣ ಈ ಪೃಥ್ವಿಯನ್ನು ವಿನಾಶ ಮಾಡಲು ಶುಕ್ರಾಚಾರ್ಯರು ಹವಣಿಸುತ್ತಿದ್ದಾರೆ. ಇದಕ್ಕಾಗಿ ಸೂಕ್ಷ್ಮ ಜಗತ್ತಿನಲ್ಲಿ ಒಂದು ದೊಡ್ಡ ಪ್ಲ್ಯಾನ್ ರೆಡಿಯಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಈಗ ಈ ಅಸುರ ಶಕ್ತಿಯನ್ನು ಪರಮಶಾಂತಿಯ ವೈಬ್ರೇಷನ್ ಮೂಲಕ ಮಾತ್ರ ತಡೆಯಲು ಸಾಧ್ಯ.
ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಾಗೃತರಾಗಿ ಬ್ರಹ್ಮಜ್ಞಾನವನ್ನು ತೆಗೆದುಕೊಂಡು ಆತ್ಮಜ್ಞಾನಿಗಳಾಗಿ ಆತ್ಮಸ್ವರೂಪದಲ್ಲಿ ಪರಮ ಶಾಂತಿಯ ವೈಬ್ರೇಷನ್ ಹರಡುವುದರಿಂದ ಇದನ್ನೆಲ್ಲ ತಡೆ ಹಿಡಿಯಬಹುದು. ಬಾಪೂಜಿಯವರು ಹೇಳ್ತಾರೆ, ಈಗ ಪರಮಶಾಂತಿ ವೈಬ್ರೇಷನ್ ಎಲ್ಲೆಡೆ ಹರಡಲಿದೆ. ಸಂಪೂರ್ಣ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಮ ಮಹಾಬ್ರಹ್ಮಾಂಡ, ಸಂಪೂರ್ಣ ಮಲ್ಟಿವರ್ಸ್ವರೆಗೂ ಪರಮಶಾಂತಿಯ ವೈಬ್ರೇಷನ್ ತುಂಬಿಕೊಳ್ಳಲಿದೆ. ಅಸುರ ಶಕ್ತಿಗಳನ್ನು ಇದರಿಂದ ಸ್ವಲ್ಪ ಮಟ್ಟಿಗೆ ತಡೆಯಬಹುದಾಗಿದೆ. ಅವರ ಅಸುರಿ ಶಕ್ತಿ ಕಡಿಮೆ ಆದಾಗ ವಿನಾಶವೂ ಸಹ ಕಡಿಮೆಯಾಗುವುದು. ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಈ ಮಧ್ಯದಲ್ಲಿ ಸಂಪೂರ್ಣ ಮಲ್ಟಿವರ್ಸನ್ನು ಪರಿವರ್ತನೆ ಮಾಡಬೇಕಾಗುತ್ತದೆ. ಏಕೆಂದರೆ ಈ ರೀತಿಯ ಮಲ್ಟಿವರ್ಸ್ ಇನ್ನೂ ಹೆಚ್ಚು ಕಾಲ ನಡೆಯಲು ಸಾಧ್ಯವೇ ಇಲ್ಲ. ಬೇರೆಯ ಮಲ್ಟಿವರ್ಸ್ಗಳಲ್ಲಿ ಪರಮ ಪ್ರಕಾಶದ ಜಗತ್ತಿದೆ. ಅಲ್ಲಿ ಮೃತ್ಯು ಲೋಕ ಎನ್ನುವುದೇ ಇಲ್ಲ, ಅಸುರರಂತಹ ಆತ್ಮಗಳೇ ಇಲ್ಲ, ಹಾಗೂ ಇಂದ್ರನಂತೆ ಭೋಗಿಗಳಾದಂತಹ ದೇವತಾ ಆತ್ಮಗಳೂ ಸಹ ಅಲ್ಲಿ ಇಲ್ಲ. ಅಲ್ಲಿ ಎಲ್ಲೆಡೆ ಪರಮ ಪುರುಷರಿರುತ್ತಾರೆ. ನಮ್ಮ ಮಲ್ಟಿವರ್ಸ್ ಒಂದನ್ನು ಹೊರತುಪಡಿಸಿ ಬೇರೆ ಮಲ್ಟಿವರ್ಸ್ನಲ್ಲಿ, ಗ್ರೇಟ್ ಮಲ್ಟಿವರ್ಸ್ಗಳಲ್ಲಿ ಮೇಲೆ ಎಲ್ಲಿಯೂ ಸಹ ಈ ರೀತಿಯ ಅಸುರ ಆತ್ಮರಿಂದ ತುಂಬಿದ ಮೃತ್ಯು ಲೋಕದಿಂದ ಕೂಡಿದಂತಹ ಮಲ್ಟಿವರ್ಸ್ಗಳಿಲ್ಲ. ನಮ್ಮ ಈ ಒಂದು ಮಲ್ಟಿವರ್ಸ್ ಮಾತ್ರ ಬಹಳ ಅಧೋಗತಿಗೆ ಇಳಿದಿದೆ. ಅದನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಬೇಕಿದೆ. ಸಂಪೂರ್ಣ ಮಲ್ಟಿವರ್ಸ್, ಯೂನಿವರ್ಸ್, ಗ್ಯಾಲಕ್ಸಿ, ಗ್ರೇಟ್ ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್ ಹಾಗೂ ಮಲ್ಟಿವರ್ಸ್ ಸಂಪೂರ್ಣವಾಗಿ ಪರಿವರ್ತನೆ ಮಾಡಲೇಬೇಕಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो